30 ವರ್ಷಗಳ ಬಳಿಕ ಸಕ್ಕರೆ ನಗರಿ ಮಂಡ್ಯದಲ್ಲಿ ಅದ್ಧೂರಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಚಾಲನೆ ಸಿಕ್ತು. ಕನ್ನಡ ಜಾತ್ರಾ ಮಹೋತ್ಸವಕ್ಕೆ ಕಿಕ್ಕಿರಿದು ಜನರ ದಂಡೆ ಆಗಮಿಸಿದ್ರು. ಮೊದಲ ದಿನದ ಕನ್ನಡ ಜಾತ್ರೆ ಯಾವ ರೀತಿ ಇತ್ತು ಅನ್ನೋದರ ಒಂದು ಝಲಕ್ ಇಲ್ಲಿದೆ ನೋಡಿ. ಕಣ್ಣಾಡಿಸಿದ ಕಡೆಯೆಲ್ಲ ಕನ್ನಡ ಕಲರವ, ಹೆಗಲ ಮೇಲೆ ಕೆಂಪು ಹಳದಿ ಬಣ್ಣದ ಶಾಲು, ಎಲ್ಲೆಲ್ಲೂ ಕನ್ನಡದ ಕಂಪು, ಸಾಹಿತಿ ಕವಿಗಳ ದಂಡು. ಸಕ್ಕರೆ ನಗರಿಯಲ್ಲಿ ಕನ್ನಡ ಡಿಂಡಿಮ ಮೊಳಗಿದೆ. ಸಕ್ಕರೆ ನಗರಿ ಮಂಡ್ಯದಲ್ಲಿ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ವಿದ್ಯುಕ್ತ ಚಾಲನೆ ಸಿಕ್ಕಿದೆ. ಸಾಹಿತ್ಯ ಸಮ್ಮೇಳನ ಉದ್ಘಾಟನೆಯ ಬಳಿಕ ಮಾತನಾಡಿದಂತ ಸಮ್ಮೇಳನದ ಅಧ್ಯಕ್ಷ ಗೋರು ಚನ್ನಬಸಪ್ಪ ತಮ್ಮ ಹಳೆಯ ದಿನಗಳನ್ನ ನೆನಪಿಸಿಕೊಂಡ್ರು. ಅಲ್ಲದೆ ಈ ವಯಸ್ಸಿಗೆ ಅಧ್ಯಕ್ಷ ಸ್ಥಾನ ನೀಡಿದ್ದಕ್ಕೆ ಸರ್ಕಾರಕ್ಕೆ ಧನ್ಯವಾದ ತಿಳಿಸ್ತಾ ಭಾವುಕರಾದ್ರು. 12ನೇ ಶತಮಾನದ ಆತ್ಮಜ್ಞಾನಿ ಅಲ್ಲಮಪ್ರಭುವಿನ ಒಂದು ಮಾತಿ, ಕಾಣಬಾರದ ಲಿಂಗವು ಕರಸ್ಥಲದಲ್ಲಿ ಬಂದು ನಿಂದರೆ ಇದ ಕಂಡು ಬೆರಗಾದೆ ಅಂತ ಅಲ್ಲಮಪ್ರಭು. ಹಾಗೆಯೇ ನನಗೂ ಅನಿರೀಕ್ಷಿತವಾಗಿ ನೀವು ಅಧ್ಯಕ್ಷರಾಗಬೇಕು ಅಂದಾಗ ನಾನೂ ಬೆರಗಾದೆ. ಸಮ್ಮೇಳನದ ಮೊದಲ ದಿನವೇ ಲಕ್ಷಾಂತರ ಕನ್ನಡ ಅಭಿಮಾನಿಗಳು ಬಂದಿದ್ರು. ಸಾಹಿತ್ಯ ಜಾತ್ರೆಯಲ್ಲಿ ಓಡಾಡುತ್ತಾ ನೆಚ್ಚಿನ ಪುಸ್ತಕ ಖರೀದಿಸಿ ರುಚಿ ರುಚಿಯಾದ ಭೋಜನ ಸವಿದು ಖುಷಿಪಟ್ರು. ಇನ್ನು ಕತ್ತಲಾಗ್ತಾ ಇದ್ದಂತೆ ಸಮ್ಮೇಳನದಲ್ಲಿ ಸಂಗೀತದ ರಸದೌತಣ ಕಾರ್ಯಕ್ರಮವಿತ್ತು. ಸಂಗೀತ ನಿರ್ದೇಶಕ ಸಾಧು ಕೋಕಿಲ ಹಾಗೂ ಖ್ಯಾತ ಗಾಯಕ ರಾಜೇಶ್ ಕೃಷ್ಣನ್ ತಂಡದ ಗಾಯಕರು ಹಾಡಿದ ಗಾಯನಕ್ಕೆ ಸಾಹಿತ್ಯಾಭಿಮಾನಿಗಳು ಮನಸೋತ್ರು. ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಅದ್ಧೂರಿಯಾಗಿ ಶುಭಾರಂಭ ದೊರಕಿದ್ದು, ಇಂದು ಮತ್ತು ನಾಳೆ ಸಕ್ಕರೆ ನಗರಿಯಲ್ಲಿ ಅಕ್ಕರೆಯ ಕನ್ನಡದ ಜಾತ್ರೆ ನಡೆಯಲಿದೆ. ರಾಮ್ ಹಾಗೂ ಪ್ರಶಾಂತ್ ಜೊತೆ ಸೂರಜ್ ಪ್ರಸಾದ್, TV9 ಮಂಡ್ಯ.